ನಿಮ್ಮ ಹತ್ರ ಅರ್ಧ ಎಕರೆ ಜಾಗ ಇದ್ದು ಒಂದು ಸ್ವಲ್ಪ ನೀರಿತ್ತು ಅಂದರೆ ಏನು ರಿಸ್ಕ್ ಇಲ್ಲದೆ 10 ಲಕ್ಷ ಯಾವ ರೀತಿ ಆದಾಯ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸಿಂಪಲ್ ಆಗಿ ಈ ಬಟರ್ ಫ್ರೂಟ್ ಕೃಷಿಯನ್ನು ಮಾಡಿ. ತುಂಬ ಜನ ಹೇಳೋದು ಬಟರ್ ಫ್ರೂಟ್ಗೆ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಅನ್ನೋದು ಬಿದ್ದೋಗುತ್ತೆ ಡ್ರ್ಯಾಗನ್ ಫ್ರೂಟ್ ಥರ ಅಂತ. ನೋಡಿ, ಬಟರ್ ಫ್ರೂಟ್ ಬೇರೆ, ಡ್ರ್ಯಾಗನ್ ಫ್ರೂಟ್ ಬೇರೆ. ನಮ್ಮ ದೇಶದಲ್ಲಿ ಯಾವ ರೀತಿ ಆ್ಯಪಲನ್ನು ತಿಂದರೆ ಡಾಕ್ಟರನ್ನು ದೂರ ಇಡ್ಬೋದು ಅಂತ ಹೇಳ್ತಾರೆ, ಬೇರೆ ದೇಶಗಳಲ್ಲಿ ಅಷ್ಟು ಪ್ರಮೋಟ್ ಮಾಡ್ತಿದ್ದಾರೆ ಈ ಬಟರ್ ಫ್ರೂಟ್ ಆ್ಯಶನ್ನು. ಏನಕ್ಕಂದರೆ ಇದರ ನ್ಯೂಟ್ರಿಷನ್ ವ್ಯಾಲ್ಯೂ ಅನ್ನೋದು ಅಷ್ಟೊಂದಿದೆ, ಮತ್ತು ಇದರ ಬೈ ಪ್ರಾಡಕ್ಟ್ಸ್ ಅನ್ನೋದು ಜಾಸ್ತಿ ಇದೆ. ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಬಳಸ್ತಿದ್ದಾರೆ, ಆಯಿಲ್ ಎಕ್ಸ್ಟ್ರಾಕ್ಷನ್ಗೆ ಬಳಸ್ತಿದ್ದಾರೆ, ಮತ್ತು ಮೆಡಿಸಿನಲ್ಲಿ ಬಳಸ್ತಿದ್ದಾರೆ, ಮತ್ತು ಜ್ಯೂಸ್ ಮಾಡೋದಕ್ಕೆ ಬಳಸ್ತಿದ್ದಾರೆ, ಫುಡ್ಡಲ್ಲಿ ಬಳಸ್ತಿದ್ದಾರೆ. ಬಟರ್ ಫ್ರೂಟ್ ಆ್ಯಶ್ಗೆ ಹ್ಯೂಜ್ ಡಿಮ್ಯಾಂಡ್ ಇದೆ. ಈಗಲೂ ಕೂಡ ಮಾರ್ಕೆಟಲ್ಲಿ 400ರಿಂದ 500 ರೂಪಾಯಿವರೆಗೂ ಕೆಜಿ ಇದೆ. ಸೊ ರೈತರಿಗೆ 350 ರೂಪಾಯಿಂದ 400 ರೂಪಾಯಿವರೆಗೂ ಕೂಡ ಸಿಗ್ತಿದೆ. ನೀವು 5 ವರ್ಷ ಆದಮೇಲೆ ತುಂಬ ರೈತರು ಬೆಳೆದ್ಬಿಟ್ರು ಅಂದ್ಕೊಳ್ಳಿ. ಸೊ ಅವಾಗ 500 ರೂಪಾಯಿ ಅಲ್ಲ, 300 ರೂಪಾಯಿ ಅಲ್ಲ, ಲಾಸ್ಟಿಗೆ 100 ರೂಪಾಯಿ ಸಿಕ್ಕರೂ ಕೂಡ ನೀವು 5 ವರ್ಷ ಆದಮೇಲೆ ಒಂದು ಮರದಿಂದ 100 ಕೆಜಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವು 100 ಮರಗಳನ್ನ ಹಾಕೊಂಡ್ರು ಕೂಡ 100 ರೂಪಾಯಿ ಹೋದ್ರೂ ಕೂಡ 10 ಲಕ್ಷ ಆದಾಯವನ್ನು ಮಾಡ್ಬೋದು. ಸೊ ಅದೇನಾದರೂ 200 ರೂಪಾಯಿಗೆ ಹೋಯ್ತು ಅಂದರೆ ಇನ್ನು 20 ಲಕ್ಷ. ನಿಮಗೆ ಲಾಸ್ಟ್ಗೆ ಏನು ಹೋಗಿಲ್ಲ 50 ರೂಪಾಯಿಗೆ ಹೋಯ್ತು ಅಂದರೂ ಕೂಡ ನೀವು ಒಂದು 5 ಲಕ್ಷ ರೂಪಾಯಿ ಆದಾಯವನ್ನು ಮಾಡ್ಬೋದು. ಮತ್ತು ಇದರ ಅಡ್ವಾಂಟೇಜ್ ಏನಪ್ಪ ಅಂದರೆ ಇದರ ಮೇಂಟೆನೆನ್ಸ್ ಏನೂ ಇರೋದಿಲ್ಲ. ಸ್ಟಾರ್ಟಿಂಗ್ ಒಂದು 2-3 ವರ್ಷ ಸ್ವಲ್ಪ ನೀರು ಕೊಟ್ಟು ನೋಡ್ಕೋಬೇಕಾಗುತ್ತೆ. ಅದಾದಮೇಲೆ ಕಾಯಿ ಬರ್ತಾ ಇರುತ್ತೆ. ಇದಕ್ಕೆ ರೋಗ ಬರೋದಿಲ್ಲ. ಇದನ್ನು ಯಾವ ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು ತಿನ್ನೋದಿಲ್ಲ. ಸೊ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ಬಟರ್ ಫ್ರೂಟ್ ಕೃಷಿ ಅನ್ನೋದು. ಸೊ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಥವಾ ಸಸಿಗಳು ಬೇಕು ಅಂದರೆ ಈ ಕೆಳಗಡೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾರೆ, ಗಿಡಗಳನ್ನು ಕೂಡ ಕೊಡ್ತಾರೆ.